ನೋಡೋದಕ್ಕೆ ಭಯಂಕರವಾಗಿರೋ ನರಭಕ್ಷಕರು, ಹೆಜ್ಜೆ ಹೆಜ್ಜೆಗೂ ಭಯ ಪಡಿಸುವಂತಹ ಐಲ್ಯಾಂಡ್. ತಿನ್ನೋಣ ಅಂದ್ರೆ ಸರಿಯಾಗಿರೋ ಊಟ ಸಿಗ್ತಿರೋದಿಲ್ಲ, ಕುಡಿಯೋದಕ್ಕೆ ನೀರು ಕೂಡ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್. ಇಂತ ಒಂದು ಐಲ್ಯಾಂಡ್ ಅಲ್ಲಿ ಹೋಗಿ ನಮ್ಮ ಹೀರೋ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನ ಬಾಧೆನ ಬೇರೊಬ್ಬರ ಹತ್ರ ಹಂಚ್ಕೊಳ್ಳೋಣ ಅಂದ್ರೆ ಇವನ ಕಣ್ಣಿಗೆ ಐಲ್ಯಾಂಡ್ ಅಲ್ಲಿ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸ್ಕೊಂತ ಇರೋದಿಲ್ಲ. ಆದ್ರೆ ಸಡನ್ ಆಗಿ ಒಂದು ದಿನ ನರಭಕ್ಷಕರಾಗಿರೋ ಆದಿವಾಸಿಗಳು ಇವನ ಕಣ್ಣಿಗೆ ಕಾಣಿಸ್ಕೊಂತಾರೆ. ಅದಕ್ಕೂ ಮೊದಲು ಈ ಐಲ್ಯಾಂಡ್ ಗೆ ಅವನು ಯಾಕೆ ಬಂದ, ಫಸ್ಟ್ ಆಫ್ ಆಲ್ ಈ ಐಲ್ಯಾಂಡ್ ಅಲ್ಲಿ ಅವನು ಬದುಕೋದನ್ನ ಹೇಗೆ ಕಲ್ತ್ಕೊಂಡ, ಆದಿವಾಸಿಗಳು ಇವನನ್ನ ಏನ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಅಂದಂಗೆ ಮೂವಿ ಹೆಸರು. ಮೂವಿ ಓಪನಿಂಗ್ ಸೀನೆ ನಮ್ಮ ಹೀರೋ ಆಗಿರೋ ಮ್ಯಾಕ್ಸ್ ಇಂಗ್ಲೆಂಡ್ ಇಂದ ಸಮುದ್ರಕ್ಕೆ ಬಂದಿರ್ತಾನೆ. ಆದ್ರೆ ಇವನ ದುರದೃಷ್ಟ, ಮಧ್ಯದಲ್ಲೇ ಸುನಾಮಿ ಬಂದು ಇವನು ಬೋಟ್ ಇಂದ ಸಮುದ್ರಕ್ಕೆ ಬಿದ್ದೋಗಿ ಒಂದು ಐಲ್ಯಾಂಡ್ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋಗೆ ಇವನು ಬಂದಿರೋ ಒಂದು ಬೋಟನ್ನು ಕೂಡ ಆ ಐಲ್ಯಾಂಡ್ ಹತ್ರಕ್ಕೆ ಹೊಡ್ಕೊಂಡು ಬಂದಿರುತ್ತೆ. ಇವನ್ಗೆ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತೇನೋ, ಅಟ್ಲೀಸ್ಟ್ ನಾನು ಇಲ್ಲಿ ಜೀವನ ಮಾಡೋದಕ್ಕೆ ಏನಾದ್ರೂ ವೆಪನ್ ಸಿಗ್ಬೋದು ಅಂತ ಹೇಳಿ ಅವನು ಬೋಟ್ ಅಲ್ಲಿರೋ ವಸ್ತುಗಳನ್ನ ಎತ್ಕೊಳ್ಳೋದಕ್ಕಂತ ಅರ್ಧ ಗಂಟೆ ತುಂಬಾ ಕಷ್ಟಪಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಅವನು ಬೋಟ್ ಒಳಗಡೆಗೆ ಬರ್ತಾನೆ. ಒಳಗಡೆಗೆ ಹೋದ್ಮೇಲೆ ಒಂದು ರೂಮ್ ಅಲ್ಲಿ ನಾಯಿ ಕಿರ್ಚಾಡ್ತಾ ಇರೋ ಒಂದು ಶಬ್ದ ಕೇಳಿಸುತ್ತೆ. ಅದಕ್ಕೆ ಮ್ಯಾಕ್ಸ್ ಪಕ್ಕದಲ್ಲಿರೋ ಒಂದು ವೆಪನ್ ಎತ್ಕೊಂಡು ಆ ರೂಮ್ ಡೋರ್ ನ ಹೊಡೆದಾಕ್ ಬಿಡ್ತಾನೆ. ಅದ್ರಲ್ಲಿ ಇವನಿಗೆ ಬೇಕಾಗಿರೋ ನಾಯಿ ಬದುಕಿರೋದನ್ನ ನೋಡಿ ಮ್ಯಾಕ್ಸ್ ತುಂಬಾನೇ ಖುಷಿ ಪಡ್ತಾನೆ. ನಂತರ ಇವನಿಗೆ ಬೇಕಾಗಿರೋ ಊಟ, ವೆಪನ್ಸ್ ಹಾಗೆ ಇವನಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಆ ಬೋಟ್ ಮುಳುಗೋಗೋದಕ್ಕೂ ಮೊದ್ಲೇ ಆಚೆಗೆ ಎತ್ಕೊಂಡ್ ಬರ್ತಾನೆ. ಪಕ್ಕದಲ್ಲೇ ಬಿದ್ದಿರೋ ಸೌದೆಗಳನ್ನೆಲ್ಲ ಒಂದು ಮಾಡಿ ಒಂದು ಚಿಕ್ಕ ಬೋಟ್ ರೆಡಿ ಮಾಡ್ಕೊಂತಾನೆ. ಅದ್ರಲ್ಲಿ ಇವನ ನಾಯಿ ಇವನು ಕಲೆಕ್ಟ್ ಮಾಡಿರೋ ಎಲ್ಲ ಬಾಕ್ಸಸ್ ನ ಅದ್ರ ಮೇಲೆ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಮತ್ತೆ ನದಿ ದಡಕ್ಕೆ ಎತ್ಕೊಂಡ್ ಬರ್ತಾನೆ. ಅವನು ತಂದಿರೋ ಬಾಕ್ಸಸ್ ನ ನೋಡ್ತಿರುವಾಗ್ಲೇ ಇವನಿಗೆ ಅರ್ಥ ಆಗೋಗ್ಬಿಡುತ್ತೆ, ನಾನು ಹಾಗೆ ಈ ನಾಯಿ ತಿನ್ನೋ ಫುಡ್ ನ ಲೆಕ್ಕ ಹಾಕೊಂಡ್ರೆ ನಮ್ಗೆ ಈ ಫುಡ್ ಸ್ವಲ್ಪ ದಿನಗಳಿಗೆ ಮಾತ್ರನೇ ಆಗುತ್ತೆ ಅಂತ. ಇದರಿಂದ ಮ್ಯಾಕ್ಸ್ ಡಿಸೈಡ್ ಆಗ್ತಾನೆ, ಆದಷ್ಟು ಬೇಗ ಈ ಐಲ್ಯಾಂಡ್ ಇಂದ ತಪ್ಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಉಪಾಯ ಹುಡುಕ್ಬೇಕು ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದ್ದಾದ್ಮೇಲೆ ಈ ಐಲ್ಯಾಂಡ್ ಇಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಕೈಯಲ್ಲಿ ಒಂದು ಗನ್ ಇಟ್ಕೊಂಡು ಐಲ್ಯಾಂಡ್ ಗೆ ಆಪೋಸಿಟ್ ಅಂದ್ರೆ ಇನ್ನೊಂದು ಭಾಗಕ್ಕೆ ಹೋಗ್ತಾನೆ. ಯಾರಾದ್ರೂ ಕಾಣಿಸ್ತಾರೇನೋ ಇಲ್ಲಿಂದ ತಪ್ಸ್ಕೊಳ್ಳೋಣ ಅಂತ. ಆದ್ರೆ ಆ ದ್ವೀಪದ ಕೊನೆಗೆ ಹೋಗಿ ನೋಡಿದಾಗ ಇವನು ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಹತ್ ಕಡೆನೂ ಕೂಡ ಸಮುದ್ರ ಮಾತ್ರನೇ ಇರುತ್ತೆ. ಇವನ ಕಣ್ಣಿಗೆ ಒಂದು ಮನೆ ಕಾಣಿಸೋದಿಲ್ಲ, ಒಬ್ಬ ವ್ಯಕ್ತಿ ಕಾಣಿಸೋದಿಲ್ಲ. ಅಟ್ಲೀಸ್ಟ್ ಶಿಪ್ಗಳೇನಾದ್ರೂ ಹೋಗ್ತಾವೇನೋ, ಅವ್ರ ಹತ್ರ ಸಹಾಯ ತಗೊಳ್ಳೋಣ ಅಂದ್ರೆ ಆ ರೂಟ್ ಅಲ್ಲಿ ಶಿಪ್ಸ್ ಕೂಡ ಬರ್ತಾವೋ ಇಲ್ಲ ಅನ್ನೋ ಒಂದು ಡೌಟ್ ಇವನ್ಗೂ ಕೂಡ ಇರುತ್ತೆ. ಅಲ್ಲಿಗೆ ಶಿಪ್ಸ್ ಬರ್ತವೆ, ಇವನ್ನ ಕಾಪಾಡ್ತವೆ ಅನ್ಕೊಳ್ಳೋದು ಇವನ ಅತಿ ಆಸನೆ ಆಗುತ್ತೆ. ಆದ್ರೆ ಇವನು ನಂಬಿಕೆ ಮಾತ್ರ ಬಿಡೋದಿಲ್ಲ. ಪ್ರತಿದಿನ ಆ ಪ್ಲೇಸ್ ಗೆ ಬಂದು ಬೈನಾಕ್ಯುಲರ್ ಇಂದ ಗಂಟೆಗಳು ಯಾವ್ದಾದ್ರು ಒಂದು ಶಿಪ್ ಬರುತ್ತೇನೋ ಅಂತ ಚೆಕ್ ಮಾಡ್ತಾನೆ ಇರ್ತಾನೆ. ಹೀಗೆ ದಿನಗಳು, ವಾರಗಳು ನೋಡ್ತಾನೆ 6 ತಿಂಗಳು ಕಳ್ದೋಗ್ಬಿಡುತ್ತೆ. ಆದ್ರೆ ಇವನ ಸಿಚುವೇಶನ್ ಮಾತ್ರ ಬದಲಾಗೋದಿಲ್ಲ. ಒಂದು ದಿನ ಇವನು ಹಾಗೆ ಇವನ ನಾಯಿ ಇಬ್ರು ನದಿ ಹತ್ರ ಕುತ್ಕೊಂಡು ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತೇನೋ ಅಂತ ನದಿಯಲ್ಲಿ ಹುಡ್ಕಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನಾಯಿ ಇದಕ್ಕಿದ್ದಂಗೆ ಜೋರಾಗಿ ಬಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಮ್ಯಾಕ್ಸ್ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸುಮ್ನೆ ಬಗಳ್ತಾ ಇತ್ತೆ ಬಿಡು ಅಂದ್ಬಿಟ್ಟು ಅವನ್ ಪಾಡ್ಗ ಅವನ ಕೆಲ್ಸನ ಮಾಡ್ಕೊಂತ ಇರ್ತಾನೆ. ಸ್ವಲ್ಪ ತಾದ್ಮೇಲೆ ನೀರು ಕುಡಿಬೇಕು ಅಂತ ಅನ್ಸೋದ್ರಿಂದ ನೀರ್ ಎತ್ಕೊಂಡು ಕುಡಿತಿರ್ತಾನೆ. ಆವಾಗ ಸಮುದ್ರದಲ್ಲಿ ಒಂದು ಶಿಪ್ ಕಾಣಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಇವನ ನಾಯಿ ಆವಾಗ್ಲಿಂದನೂ ಬಗಲ್ತಾ ಇದ್ದಿತ್ತು ಆ ಶಿಪ್ ನ ನೋಡಿ. ಇವನು ಅದನ್ನ ಲೈಟ್ ಆಗಿ ತಗೊಂಡಿರ್ತಾನೆ. ಶಿಪ್ ನೋಡಿದ್ದೆ ಇವತ್ತಿಂದ ನಾನು ಮನೆಗೆ ಹೊರಟೋಗ್ಬಿಡ್ಬೋದು ಅಂತ ಅವನು ಮೊದ್ಲೇ ರೆಡಿ ಮಾಡ್ಕೊಂಡಿರ್ತಾನೆ. ಯಾವ್ದಾದ್ರು ಶಿಪ್ ಇತ್ ಕಡೆ ಬಂದ್ರೆ ಸಿಗ್ನಲ್ ಕೊಡ್ಬೇಕು ಅಂತ. ಅದಕ್ಕೆ ಒಂದು ಕಡ್ಡಿಗೆ ಬೆಂಕಿ ಅಂಟಿಸ್ಕೊಂಡು ತುಂಬಾ ಕೋಲುಗಳನ್ನ ಒಂದ್ ಹತ್ರ ಹಾಕಿರ್ತಾನೆ. ಆ ಪ್ಲೇಸ್ ಹತ್ರ ಬಂದು ಬೆಂಕಿನ ಹಿಡ್ತಾನೆ. ಇವನ ದುರದೃಷ್ಟ ಏನಪ್ಪಾ ಅಂದ್ರೆ ಆ ಬೆಂಕಿ ಅಲ್ಲಿ ಉರಿಯುತ್ತಷ್ಟಿಗೆ ಆ ಶಿಪ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇವನು ಹೇಗಾದ್ರೂ ಸರಿ ಅವ್ರಿಗೆ ಸಿಗ್ನಲ್ ಕೊಡ್ಬೇಕು ಅಂತ ಲಾಸ್ಟ್ ಆಪ್ಷನ್ ಆಗಿ ಇವನ ಹತ್ರ ಇರೋ ಒಂದು ಗನ್ನಿಂದ ಗಾಲಿಯಲ್ಲಿ ಶೂಟ್ ಮಾಡ್ತಾನೆ. ಆದ್ರೆ ಸಮುದ್ರದಲ್ಲಿ ಬರ್ತಾ ಇರೋ ಒಂದು ವೇವ್ಸ್ ಶಬ್ದಕ್ಕೆ ಆ ಬುಲೆಟ್ ಶಬ್ದ ಅನ್ನೋದು ಅವ್ರಿಗೆ ಕೇಳಿಸೋದಿಲ್ಲ. ಇವನ ಆಸೆಗಳೆಲ್ಲ ನಿರಾಸೆ ಆಗೋಗ್ಬಿಡುತ್ತೆ. ಅಲ್ಲಿಗೆ ಬಂದಿರೋ ಒಂದು ಶಿಪ್ಪನು ಕೂಡ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನನ್ ಲೈಫ್ ಇಷ್ಟನಾ, ಇದೇ ದ್ವೀಪದಲ್ಲಿ ಬದುಕ್ಬೇಕಂತ ಅವನು ತುಂಬಾ ಬಾಧೆ ಪಡ್ತಾ ಇದ್ರೆ ಅದನ್ನ ನೋಡಿ ಈ ನಾಯಿನೂ ಕೂಡ ಕಣ್ಣಲ್ಲಿ ನೀರ್ ಹಾಕೊಂತ ಇರುತ್ತೆ. ಆವಾಗ ಮ್ಯಾಕ್ಸ್ ಡಿಸೈಡ್ ಆಗ್ತಾನೆ, ಈ ದ್ವೀಪದಿಂದ ನಾವು ತಪ್ಸ್ಕೊಳ್ಳೋದಕ್ಕಾಗಲ್ಲ, ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ಸೊ ಇದರಿಂದ ನಾನೇ ಈ ದ್ವೀಪದಲ್ಲಿ ಬದುಕೋದು ಕಲ್ತ್ಕೋಬೇಕು ಅಂತ ಹೇಳಿ ಇದೇ ಐಲ್ಯಾಂಡ್ ಅಲ್ಲಿ ಇರೋದಕ್ಕೆ ಡಿಸೈಡ್ ಆಗಿ ಆ ಕಾಡಲ್ಲಿ ಇವನ್ಗೆ ಸಿಗೋ ಸೌದೆಗಳನ್ನ ಎತ್ಕೊಂಡು ಒಂದು ಸೇಫ್ ಆಗಿರೋ ಒಂದು ಪ್ಲೇಸ್ ನೋಡಿ ಅಲ್ಲಿ ಇವನ್ಗೆ ಬರೋ ಹಾಗೆ ಒಂದು ಮನೆನ ಕಟ್ಕೊಂತಾನೆ. ನಿಜ ಹೇಳ್ಬೇಕಂದ್ರೆ ಹೋಗ್ತಾ ಇವನ್ಗೆ ಆ ಕಾಡಲ್ಲಿ ಅಂದ್ರೆ ಆ ಐಲ್ಯಾಂಡ್ ಅಲ್ಲಿ ಯಾವ ತರ ಜೀವನ ಮಾಡ್ಬೇಕು ಅಂತ ಇವನು ತಿಳ್ಕೊಂಡ್ಬಿಡ್ತಾನೆ. ಇವನ್ಗೆ ತಿನ್ನೋದಕ್ಕೆ ಫ್ರೂಟ್ಸ್ ಕೂಡ ಅದೇ ಕಾಡಲ್ಲಿ ಸಿಗ್ತಾ ಇರ್ತವೆ, ಕುಡಿಯೋದಕ್ಕೆ ನೀರು, ಬೇಟೆ ಆಡೋದಕ್ಕೆ ಕಾಡು ಪ್ರಾಣಿಗಳಂತ ಆ ಐಲ್ಯಾಂಡ್ ಅಲ್ಲಿ ಇವನ್ಗೆ ಸಿಗ್ತಾ ಇರ್ತವೆ. ಸೊ ಇದರಿಂದ ಇವನು ಇಲ್ಲಿ ನಾನು ಜೀವನ ಮಾಡ್ಬೋದು ಅಂತ ಫಿಕ್ಸ್ ಆಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಡೈಲಿ ರೊಟೀನ್ ಯಾವ ತರ ಇರುತ್ತಪ್ಪ ಅಂದ್ರೆ ಬೆಳಗ್ಗೆ ಎದ್ದೇಳೋದು, ಬೇಟೆಗೆ ಹೋಗೋದು,
ಹೋಗೋದು, ಅದನ್ನ ಕುಕ್ ಮಾಡ್ಕೊಂಡು ತಿನ್ನೋದು, ಮತ್ತೆ ರಾತ್ರಿಗೆ ಮನೆಗೆ ಬಂದು ಒಂದತ್ರ ಆಕಾಶನ ನೋಡ್ಕೊಂಡು ನಿದ್ದೆ ಹೋಗೋದು. ಇದೇ ಇವನ ಡೈಲಿ ರೊಟೀನ್ ಆಗೋಗ್ಬಿಟ್ಟಿರುತ್ತೆ. ಮಧ್ಯ ಮಧ್ಯದಲ್ಲಿ ಇವನು ಈ ಕಾಡಲ್ಲಿ ಯಾವ ತರ ಜೀವನ ಮಾಡ್ತಿದೀನಿ ಅಂತ ಒಂದು ಬುಕ್ ಅಲ್ಲಿ ಇಲ್ಲ ಅಂದ್ರೆ ಸೌದೆ ಮೇಲೆ ಬರೀತಾ ಇರ್ತಾನೆ. ಇವನ ಜೊತೆಗೆ ಆ ನಾಯಿ ಇದ್ರೂನು ಕೂಡ ಒಬ್ಬ ವ್ಯಕ್ತಿ ಇವನ್ ಜೊತೆ ಮಾತಾಡೋದಕ್ಕಿಲ್ಲ ಅನ್ನೋ ಒಂದು ಲೋನ್ಲಿನೆಸ್ ಅನ್ನೋದು ಇವನ ಮನಸ್ಸಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಇವನ ಡೈಲಿ ರೊಟೀನ್ ಪ್ರಕಾರನೇ ಆಚೆಗಡೆ ಜೀವಿನ ಬೇಟೆ ಆಡೋದಕ್ಕೆ ಹೋಗೋದು, ಅದನ್ನ ಕುಕ್ ಮಾಡ್ಕೊಂಡ್ ತಿಂದು ರಾತ್ರಿ ಮತ್ತೆ ಇವನು ನಿದ್ದೆ ಮಾಡೋ ಒಂದು ಪ್ಲೇಸ್ಗೆ ಹೋಗಿ ಆಕಾಶನ ನೋಡ್ತಿರುವಾಗ್ಲೇ ಇವಾಗ ನಮ್ಗೆ ಗೊತ್ತಾಗುತ್ತೆ ಇವನು ನಿದ್ದೆ ಮಾಡೋವಾಗ ಪ್ರತಿದಿನ ಇವನು ಪ್ರೀತಿ ಮಾಡಿರೋ ಒಂದು ಹುಡುಗಿನ ನೆನಪು ಮಾಡ್ಕೊಂತಾನೆ. ನಾನು ಇಲ್ಲಿಗೆ ಬಂದು ತುಂಬಾ ದಿನಗಳಾಗೋಗ್ಬಿಡ್ತು, ಅವಳು ನನ್ನನ್ನ ಮರ್ತೋಗ್ಬಿಟ್ಟಿದ್ದಾಳೇನೋ, ಅವಳು ಬೇರೆ ಹುಡುಗನ್ನ ಮದುವೆ ಮಾಡ್ಕೊಂಡಿದ್ದಾಳೇನೋ ಅಂತ. ಮಾರನೇ ದಿನ ಬೆಳಗ್ಗೆ ಮ್ಯಾಕ್ಸ್ ತನ್ನ ನಾಯಿ ಜೊತೆ ಒಂದತ್ರ ನಡ್ಕೊಂಡು ಹೋಗ್ತಿರುವಾಗ ಅವನಿಗೆ ಒಂದು ವಿಚಿತ್ರವಾಗಿರೋ ಒಂದು ಹೆಜ್ಜೆ ಕಾಣಿಸುತ್ತೆ. ನಾರ್ಮಲ್ ಹ್ಯೂಮನ್ ಹೆಜ್ಜೆಗಿಂತ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಆವಾಗ ಅವನು ಅರ್ಥ ಮಾಡ್ಕೊಂತಾನೆ, ಮೇ ಬಿ ಇಲ್ಲಿಗೆ ಒಂದು ವಿಚಿತ್ರವಾಗಿರೋ ಒಂದು ಜೀವಿ ಬಂದಿರ್ಬೇಕು ಅಂತ ಅವನ ಹತ್ರ ಇರೋ ಒಂದು ಗನ್ ಎತ್ಕೊಂಡು ಆ ಹೆಜ್ಜೆ ಅಕ್ಕಪಕ್ಕದಲ್ಲಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಇವನ ನಾಯಿನೂ ಕೂಡ ಈ ಐಲ್ಯಾಂಡ್ ಗೆ ಬೇರೆ ಯಾರೋ ಬಂದಿರೋ ಟೈಪ್ ಅಲ್ಲಿ ತುಂಬಾ ಜೋರಾಗಿ ಬಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಮ್ಯಾಕ್ಸ್ ಗೆ ಅಲ್ಲಿ 2 ಬೋಟುಗಳು ಕಾಣಿಸ್ತವೆ. ಆ ಬೋಟುಗಳನ್ನ ಈ ಪ್ಲೇಸ್ ಗೆ ಯಾರೋ ಜಸ್ಟ್ ಇವಾಗೆ ಹಾಕೊಂಡ್ ಬಂದಂಗೆ ಇರುತ್ತೆ. ಯಾರಪ್ಪ ಹಾಕೊಂಡ್ ಬಂದಿರೋದು ಅಂತ ಇವನು ಡೌಟ್ ಪಡ್ತಿರುವಾಗ ಕಾಡಿಂದ ವಿಚಿತ್ರವಾಗಿರೋ ಒಂದು ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಶಬ್ದನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ನಡೀತಾ ಇರೋ ಒಂದು ಸೀನ್ ನೋಡ್ಬಿಟ್ಟು ಮ್ಯಾಕ್ಸ್ ಬಾಡಿ ವೈಬ್ರೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿಗೆ ಅಲಿನಾಸ್ ಅನ್ನೋ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಆದಿವಾಸಿಗಳು ಬಂದಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರು ನರಭಕ್ಷಕರ ಅಂತಾನೆ ಹೇಳ್ಕೋಬಹುದು. ಅಲ್ಲಿಗೆ ಅವರು 3 ವ್ಯಕ್ತಿಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ನಿಜ ಹೇಳ್ಬೇಕಂದ್ರೆ ವಿಚಿತ್ರವಾಗಿರೋ ಒಂದು ಪೂಜೆ ಮಾಡಿ ಬಲಿದಾನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಿರ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಆ 3 ವ್ಯಕ್ತಿಗಳು ಬೇರೆ ಒಂದು ದ್ವೀಪಕ್ಕೆ ಸೇರಿದವರು. ಅವ್ರನ್ನ ಹಿಡ್ಕೊಂಡ್ ಬಂದು ಈ ಐಲ್ಯಾಂಡ್ ಅಲ್ಲಿ ಬಲಿದಾನ ಕೊಡೋದಕ್ಕೆ ಪೂಜೆ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಆದಿವಾಸಿಗಳು ಹಿಡ್ಕೊಂಡ್ ಬಂದಿರೋರ್ನ ರೆಡಿ ಮಾಡಿ ಅವ್ರನ್ನ ಸಾಯಿಸ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಮ್ಯಾಕ್ಸ್ ಗೆ ಅವ್ರು ಅನ್ಯಾಯವಾಗಿ ಸತ್ತೋಗೋದು ಇಷ್ಟ ಇರೋದಿಲ್ಲ. ಇದರಿಂದ ಅವನ ಹತ್ರ ಇರೋ ಒಂದು ಗನ್ ಎತ್ಕೊಂಡು ಆ ಆದಿವಾಸಿಗಳ ಗ್ಯಾಂಗ್ ಅಲ್ಲಿ ಒಬ್ಬನ್ನ ಶೂಟ್ ಮಾಡ್ತಾನೆ. ಇದರಿಂದ ಆದಿವಾಸಿಗಳು ತುಂಬಾ ಭಯ ಬಿದ್ದು ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಆದಿವಾಸಿಗಳು 3 ವ್ಯಕ್ತಿಗಳನ್ನ ಹಿಡ್ಕೊಂಡ್ ಬಂದಿರ್ತಾರಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ತಪ್ಸ್ಕೊಂತಾನೆ. ಅವನ ಅಲ್ಲಿಂದ ತಪ್ಸ್ಕೊಂಡ್ ಬರ್ತಾ ಇರುವಾಗ ನಮ್ಮ ಮ್ಯಾಕ್ಸ್ ಅವನ ಕಣ್ಣಿಗೆ ಕಾಣಿಸ್ಕೊಂತಾನೆ. ಇಲ್ಲಿ ನಿಮ್ಗೂನು ಗೊತ್ತು ಅವನು ಸತ್ತೋಗ್ ಬಿಡ್ಬೇಕಾಗಿತ್ತವನು ನಮ್ಮ ಹೀರೋ ಶೂಟ್ ಮಾಡೋದ್ರಿಂದ ಅವನು ತಪ್ಸ್ಕೊಂಡಿದ್ದಾನೆ ಅಂತ. ಆದ್ರೆ ಅವನು ಮಾತ್ರ ನಮ್ಮ ಹೀರೋನ ನೋಡಿ ಡೌಟ್ ಪಡ್ತಾನೆ. ಇವನು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದ್ದಾನೆ, ಕಲರ್ ತುಂಬಾ ವಿಚಿತ್ರವಾಗೈತೆ, ಇವನ್ ಹಾಕಿರೋ ಬಟ್ಟೆಗಳು ಕೂಡ ಡಿಫ್ರೆಂಟ್ ಆಗಿದಾವೆ ಅಂತ ಮ್ಯಾಕ್ಸ್ ನ ಅವನು ಡೌಟ್ ಅಲ್ಲಿ ನೋಡ್ತಿರ್ತಾನೆ. ಆ ಡೌಟ್ ಅಲ್ಲಿ ಆ ವ್ಯಕ್ತಿ ತುಂಬಾ ನಿಧಾನವಾಗಿ ನಮ್ಮವನ ಹತ್ರಕ್ಕೆ ಬಂದು ಕೆಳಗಡೆ ಕುತ್ಕೊಂಡಂಗೆ ಕುತ್ಕೊಂಡು ಮ್ಯಾಕ್ಸ್ ಮೇಲೆ ಅಟ್ಯಾಕ್ ಮಾಡಿ ಅವನ ಹತ್ರ ಇರೋ ಒಂದು ಗನ್ ಕಿತ್ಕೊಂಡು ಆ ಗನ್ ಅನ್ನ ರಿವರ್ಸ್ ಆಗಿ ಹಿಡ್ಕೊಂಡು ಮ್ಯಾಕ್ಸ್ ನ ಹೊಡಿಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಆದಿವಾಸಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಮ್ಯಾಕ್ಸ್ ಅವನ ಹತ್ರ ಇರೋ ಇನ್ನೊಂದು ಗನ್ ಎತ್ಕೊಂಡು ಸೆಕೆಂಡ್ಗಳಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಡ್ತಾನೆ. ಸ್ವಲ್ಪ ಆದಿವಾಸಿಗಳು ಗನ್ ಶಬ್ದ ಕೇಳಿ ಅಲ್ಲಿಂದ ಹೊಡೋಗ್ಬಿಡ್ತಾರೆ. ಇವಾಗ ಈ ವ್ಯಕ್ತಿಗೆ ಮ್ಯಾಕ್ಸ್ ನನ್ನ ಶತ್ರು ಅಲ್ಲ, ನನ್ನನ್ನ ಕಾಪಾಡೋದಕ್ಕೆ ಬಂದಿದ್ದಾನೆ ಅಂತ ರಿಯಲೈಸ್ ಆಗ್ತಾನೆ. ಆದ್ರೂ ಕೂಡ ಅವನಿಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಇದರಿಂದ ನಮ್ಮ ಹೀರೋಗೆ ಬೇಜಾರಾಗೋಗ್ಬಿಡುತ್ತೆ. ನನ್ ಮಗನ್ ಎಷ್ಟು ಕಾಪಾಡಿದ್ರು ಈ ನನ್ ಮಗ ನನ್ನನ್ನ ನಂಬ್ತಿಲ್ಲ ಅಂತ ಮ್ಯಾಕ್ಸ್ ತುಂಬಾ ಕೋಪದಿಂದ ಅವನನ್ನ ಇಂಗ್ಲಿಷ್ ಅಲ್ಲಿ ಬೈದ್ಬಿಟ್ಟು ಆ ಪ್ಲೇಸ್ ಇಂದ ಬಂದ್ಬಿಡ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಲ್ದೋಗ್ಬಿಡ್ತವೆ. ಒಂದು ದಿನ ಮ್ಯಾಕ್ಸ್ ಅವನಿಗೆ ತಿನ್ನೋದಕ್ಕೆ ಏನಾದ್ರೂ ಸಿಗ್ಬೋದು ಅಂತ ಬೇಟೆ ಆಡೋದಕ್ಕಂತ ಗನ್ ಎತ್ಕೊಂಡು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಿರ್ತಾನೆ. ಆದ್ರೆ ಒಂದು ಟ್ರಾಪ್ ಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಟ್ರಾಪ್ ನ ಹಾಕಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೀರೋ ಒಬ್ಬ ವ್ಯಕ್ತಿನ ಕಾಪಾಡಿ ಇರ್ತಾನಲ್ವಾ, ಅವನೇ ಈ ಟ್ರಾಪ್ ನ ಸೆಟ್ ಮಾಡಿ ಇರ್ತಾನೆ. ಆದ್ರೆ ಟ್ರಾಪ್ ಗೆ ಸಿಕ್ಕಾಕೊಂಡಿರೋ ಮ್ಯಾಕ್ಸ್ ಭಯ ಪಡ್ತಿರ ಈಸಿಯಾಗಿ ನಾರ್ಮಲ್ ಆಗಿ ಅವನ ಹತ್ರ ಇರೋ ಒಂದು ಕತ್ತಿನ ಯೂಸ್ ಮಾಡ್ಕೊಂಡು ಆ ಟ್ರಾಪ್ ಇಂದ ಆಚೆಗೆ ಬಂದ್ಬಿಡ್ತಾನೆ. ಇದನ್ನೆಲ್ಲ ಟ್ರಾಪ್ ನ ಸೆಟ್ ಮಾಡಿರೋನು ಇವನು ಇಷ್ಟೊಂದು ಈಸಿಯಾಗಿ ತಪ್ಸ್ಕೊಂಡ್ ಬಿಟ್ನಲ್ಲ, ಮೇ ಬಿ ಇವನು ರಾಕ್ಷಸನಾಗಿರ್ಬೋದು, ಅದಕ್ಕೆ ಇಷ್ಟೊಂದು ಈಸಿಯಾಗಿ ತಪ್ಸ್ಕೊಂತಿದ್ದಾನೆ ಅಂತ ಅನ್ಕೊಂತಾನೆ. ಇವನ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ಅವನ ಮನೆಗೆ ಬಂದ್ರೆ ಅವನ ಮನೆಗೂ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಮ್ಯಾಕ್ಸ್ ಅವನ ಮನೆಯಲ್ಲಿ ಯಾವ ತರ ಜೀವನ ಮಾಡ್ತಿದ್ದಾನೆ, ಅವನು ಹೇಗಿದ್ದಾನೆ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಇವನ್ಗೆ ಗೊತ್ತಾಗುತ್ತೆ, ಓ ಇವನು ದೇವ್ರು ಅಲ್ಲ, ರಾಕ್ಷಸನೂ ಅಲ್ಲ, ಇವನು ನಮ್ ತರನೇ ಒಬ್ಬ ನಾರ್ಮಲ್ ಹ್ಯೂಮನ್, ನಾನೇ ಇವನನ್ನ ತಪ್ಪಾಗಿ ತಿಳ್ಕೊಂಡಿರೋದಂತ ಹೇಳಿ ಅವನು ರಿಯಲೈಸ್ ಆಗ್ತಾನೆ. ಇನ್ನೊಂದು ಕಡೆ ಮ್ಯಾಕ್ಸ್ ಕೂಡ ಅವನನ್ನ ಕ್ಷಮಿಸಿ ಅವನನ್ನ ಹತ್ರಕ್ಕೆ ತಗೊಂಡು ಇವನು ಯಾವ ತರ ಈ ಪ್ಲೇಸ್ ಅಲ್ಲಿ ಬದುಕ್ತಾ ಇರ್ತಾನೋ ಅದೇ ರೀತಿ ಬದುಕೋದಕ್ಕೆ ಅವನಿಗೂ ಕಳಿಸ್ತಾನೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಕಮ್ಮಿ ಟೈಮ್ ಅಲ್ಲೇ ಇವರಿಬ್ರು ತುಂಬಾ ಹೊಂದ್ಕೊಂಡ್ಬಿಡ್ತಾರೆ. ಒಂದು ದಿನ ಮ್ಯಾಕ್ಸ್ ಅವನಿಗೆ ಒಂದು ಹೆಸರು ಹೇಳ್ತಾನೆ. ಆ ಹೆಸರು ಫ್ರೈಡೆ ಅಂತ. ಇನ್ಮೇಲಿಂದ ನಾನು ನಿನ್ನನ್ನ ಫ್ರೈಡೆ ಅಂತ ಕರಿತೀನಿ ಅಂತ ಹೇಳ್ದಾಗ ಅದಕ್ಕೆ ಫ್ರೈಡೇನು ಕೂಡ ಹೂ ಅಂತಾನೆ. ಹೀಗೆ ದಿನಗಳು ಕಳೀತವೆ. ಅವರಿಬ್ರು ಇಲ್ಲಿ ಹ್ಯಾಪಿಯಾಗಿ ಜೀವನ ಮಾಡೋದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಮ್ಯಾಕ್ಸ್ ನ ಭಾಷೆ ಮಾತಾಡೋದು ಫ್ರೈಡೆ ಕಲ್ತ್ಕೊಂಡಿರ್ತಾನೆ, ಫ್ರೈಡೆ ಭಾಷೆ ಮಾತಾಡೋದನ್ನ ಮ್ಯಾಕ್ಸ್ ಕಲ್ತ್ಕೊಂಡಿರ್ತಾನೆ. ಹೀಗೆ ಒಂದು ದಿನ ರಾತ್ರಿ ಊಟ ಎಲ್ಲ ಮಾಡಿದ್ದಾದ್ಮೇಲೆ ಫ್ರೈಡೆ ಅವರ ದೇವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಳಗಡೆ ಬೊಂಬೆನ ಹಾಕ್ಬಿಟ್ಟು ಅದನ್ನ ನೋಡ್ಬಿಟ್ಟು ಮ್ಯಾಕ್ಸ್, ಏನು ಕ್ರೊಕೊಡೈಲ್ ಚಿತ್ರನ ಬರೀತಾ ಇದೀಯಾ, ಹಾಗಾದ್ರೆ ನೀನು
ದೇವರಾಗಿ ಪೂಜೆ ಮಾಡ್ತಾ ಇರೋದು ಒಂದು ಕ್ರೊಕೊಡೈಲ್ಗ. ನಿಜ ಹೇಳ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಇರೋದು ಒಂದೇ ದೇವ್ರು. ಅದು ನೀನ್ ಅನ್ಕೊಂಡಿರೋ ಹಾಗೆ ಮೊಸಳೆನೋ ಜಿಂಕೆನೋ ಸಿಂಹನೋ ಅಲ್ಲ, ಇರೋದು ಒಂದೇ ದೇವ್ರು, ಅದು ಜೀಸಸ್ ಅಂತ ಹೇಳ್ಬಿಟ್ಟು ಬೈಬಲ್ ಕೊಟ್ಟು ಈ ಬೈಬಲ್ ನ ಓದು ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಫ್ರೈಡೇಗೆ ಬುಕ್ಸ್ ಬಗ್ಗೆ ಗೊತ್ತಿರೋದಿಲ್ವಲ್ಲ, ಆ ಬುಕ್ ಎತ್ಕೊಂಡು ಅದರಲ್ಲಿರೋ ಒಂದು ಪೇಜ್ ನ ಹರ್ದಾಕ್ ಬಿಡ್ತಾನೆ. ಬೈಬಲ್ ಬುಕ್ ಅಲ್ಲಿರೋ ಒಂದು ಪೇಜ್ ನ ಹರ್ದಾಕಿರೋದಕ್ಕೆ ಇದರಿಂದ ಮ್ಯಾಕ್ಸ್ ಫ್ರೈಡೇನ ಡಬಲ್ ಮೀನಿಂಗ್ ಅಲ್ಲಿ ಬೈತಾನೆ. ಆ ಮಾತುಗಳನ್ನ ಕೇಳಿ ಫ್ರೈಡೇಗೆ ನೋವಾಯ್ತಾನೋ. ಒಂದು ಮಾತನ್ನು ಕೂಡ ಮಾತಾಡ್ತೀರಾ ಆ ಪ್ಲೇಸ್ ಇಂದ ಹೊರಟೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಕ್ಸ್ ರಿಯಲೈಸ್ ಆಗ್ತಾನೆ, ಮೇ ಬಿ ನಾನೇ ತಪ್ಪಾಗಿ ಅವನನ್ನ ಬೈದ್ನೇನೋ. ನಿಜ ಹೇಳ್ಬೇಕಂದ್ರೆ ಅವನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವನನ್ನ ಬೈದು ತಪ್ಪು ಮಾಡಾಕ್ದೆ ಅಂತ, ನನ್ನನ್ನ ಕ್ಷಮಿಸು ದೇವ್ರೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಫ್ರೈಡೇ ಹಿಂದಕ್ಕೆ ಬರೋದಿಲ್ಲ. 4-5 ದಿನಗಳಾಗೋಗ್ಬಿಡುತ್ತೆ. ಮತ್ತೆ ಇವನ ಕಣ್ಣಿಗೆ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸ್ದೆ ಆಗೋಗ್ಬಿಡ್ತಾನೆ. ಇದರಿಂದ ಮ್ಯಾಕ್ಸ್ ಫ್ರೈಡೇನ ಹೇಗಾದ್ರೂ ಸರಿ ಹುಡುಕಲೇಬೇಕು ಅಂತ ಆ ದ್ವೀಪನೆಲ್ಲ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 10 ದಿನಗಳು ಕಂಟಿನ್ಯೂಸ್ ಆಗಿ ಹುಡುಕಿದ್ದಾದ್ಮೇಲೆ ಒಂದು ಪ್ಲೇಸ್ ಅಲ್ಲಿ ಫ್ರೈಡೇ ಕಾಣಿಸ್ಕೊಂತಾನೆ. ಅವನ ಹತ್ರಕ್ಕೆ ಹೋಗಿ, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು, ನಾನ್ ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನಾನು ಅವತ್ತು ನಿನ್ನನ್ನ ಬೈದಿದ್ದು ತಪ್ಪೆ, ನಾನ್ ಇನ್ಮೇಲೆ ನಿನ್ನನ್ನ ಬೈಯಲ್ಲ ಅಂತ ಕೇಳ್ಕೊಂತ ಇರ್ತಾನೆ. ಆದ್ರೆ ಫ್ರೈಡೇ ಇವನ ಮಾತುಗಳಿಗೆ ಒಂದು ಚೂರುನು ಕೂಡ ರೆಸ್ಪಾಂಡ್ ಆಗ್ತೀರಾ, ಏನು ಮಾತಾಡ್ತೀರಾ, ಸೈಲೆಂಟ್ ಆಗಿ ಇರ್ತಾನೆ. ಆವಾಗ ನಮ್ಮ ಹೀರೋ ಆಗಿರೋ ಮ್ಯಾಕ್ಸ್ ಅರ್ಥ ಮಾಡ್ಕೊಂತಾನೆ, ಅವತ್ತು ನಾನು ಅಂದಿರೋ ಮಾತುಗಳು ಇವನ್ಗೆ ಎಷ್ಟು ನೋವು ಕೊಟ್ಟಿರ್ಬೇಕು ಅಂತ. ಆವಾಗ ಮ್ಯಾಕ್ಸ್ ಫ್ರೈಡೇನ ಹೇಗಾದ್ರೂ ಸರಿ ಕನ್ವಿನ್ಸ್ ಮಾಡ್ಬೇಕು ಅಂತ ಅವನ ಆದಿವಾಸಿಗಳ ಭಾಷೆಯಲ್ಲಿ 4-5 ಪದಗಳನ್ನ ಯೂಸ್ ಮಾಡಿ ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಂತಾನೆ. ಅವರ ಭಾಷೆಯಲ್ಲಿ ಕೇಳೋದ್ರಿಂದ ಫ್ರೈಡೇ ಕನ್ವಿನ್ಸ್ ಆಗೋಗ್ಬಿಡ್ತಾನೆ. ಅವನ ಮುಖದಲ್ಲಿ ಖುಷಿ ಬಂದು ನೆಕ್ಸ್ಟ್ ಸೆಕೆಂಡ್ ಗೆ ಇವರಿಬ್ರು ಒಂದಾಗೋಗ್ಬಿಟ್ಟು ಇವರ ಫ್ರೆಂಡ್ಶಿಪ್ ಟ್ರ್ಯಾಕ್ ಅನ್ನೋದು ಮತ್ತೆ ಲೈನ್ ಗೆ ಬರುತ್ತೆ. ಇವರಿಬ್ರು ಇವಾಗ ಆರಾಮಾಗಿ ಇದ್ದಾರೆ ಬಿಡು ಅಂತ ಅನ್ಕೊಳ್ಳೋತಷ್ಟಿಗೆ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಅದೇ ಆ ನರಭಕ್ಷಕರ ಆದಿವಾಸಿಗಳ ಗ್ಯಾಂಗ್ ಇಲ್ಲಿಗೆ ಬರ್ತೈತೆ ಅಂತ ಫ್ರೈಡೇಗೆ ಅವರ ಗ್ಯಾಂಗ್ ಕಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ. ಆವಾಗ ನಮ್ಮ ಹೀರೋ ಡಿಸೈಡ್ ಆಗ್ತಾನೆ, ಈ ಬಾರಿ ಅವರನ್ನ ಗನ್ಗಳಿಂದ ಶೂಟ್ ಮಾಡೋದಲ್ಲ, ಪರ್ಮನೆಂಟ್ ಆಗಿ ಸಾಯಿಸ್ಬಿಡೋಣ ಅಂತ. ಇದರಿಂದ ಆದಿವಾಸಿಗಳು ಯಾವಾಗ್ಲೂ ಬರೋ ಒಂದು ಗುಹೆ ಹತ್ರಕ್ಕೆ ಹೋಗಿ ಇವನ ಶಿಪ್ ಅಲ್ಲಿ ಗನ್ಸ್ ಜೊತೆಗೆ ಸ್ವಲ್ಪ ಬಾಕ್ಸಸ್ ನ ಎತ್ಕೊಂಡ್ ಬಂದಿರ್ತಾನಲ್ವಾ, ಅದರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಒಂದು ಪೌಡರ್ ಇರುತ್ತೆ. ಆ ಪೌಡರ್ ನ ಯೂಸ್ ಮಾಡಿ ಆದಿವಾಸಿಗಳು ಬರೋ ಗುಹೆ ಹತ್ರ ಒಂದು ಬಾಂಬ್ ನ ಸೆಟ್ ಮಾಡ್ತಾರೆ. ಆ ಬಾಂಬ್ ನ ಸೆಟ್ ಮಾಡಿ ಒಂದು ಮರದ ಹತ್ರ ಬಚ್ಚಿಕೊಂಡಾಗ ಸ್ವಲ್ಪ ತಾದ್ಮೇಲೆ ಅಲ್ಲಿಗೆ ಈ ನರಭಕ್ಷಕರು ಯಾರೋ ಅಮಾಯಕ ವ್ಯಕ್ತಿಗಳನ್ನ ಹಿಡ್ಕೊಂಡು ಬಲಿದಾನ ಕೊಡೋದಕ್ಕಂತ ಎತ್ಕೊಂಡ್ ಬಂದಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಆಗಿರೋ ಮ್ಯಾಕ್ಸ್ ಆ ಪೌಡರ್ ಗೆ ಬೆಂಕಿನ ಅಂಟಿಸ್ತಾನೆ. ಆದ್ರೆ ಇವನ ದರಿದ್ರ ಏನಪ್ಪಾ ಅಂದ್ರೆ ಇವನ ಪಕ್ಕದಲ್ಲಿರೋ ಒಂದು ನಾಯಿಗೆ ಆ ಬೆಂಕಿನ ನೋಡಿ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ಆಟ ಆಡ್ಕೋಬೇಕು ಅಂತ ಅನ್ಕೊಂತೇನೋ ಆ ಬೆಂಕಿ ಹಾಗೆ ಅಂಟ್ಕೊಂಡು ಹೋಗ್ತಾ ಇರುವಾಗ ಅದನ್ನ ಫಾಲೋ ಮಾಡ್ಕೊಂಡು ನಾಯಿನೂ ಕೂಡ ಹೋಗ್ತಾ ಇರುತ್ತೆ. ಮ್ಯಾಕ್ಸ್ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ನಾಯಿ ಇವನ ಮಾತುಗಳು ಕೇಳ್ತೀರಾ ಅದ್ರ ಹಿಂದ್ಗಡೆನೆ ಹೊಡೋಗ್ತಾ ಇರುತ್ತೆ. ಲಾಸ್ಟ್ ಗೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲಿರೋ ಆದಿವಾಸಿಗಳು ಸತ್ತೋಗ್ಬಿಡ್ತಾರೆ. ಇವನ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ ಆ ಬ್ಲಾಸ್ಟ್ ಅಲ್ಲಿ ಇವನ ನಾಯಿನೂ ಕೂಡ ಸತ್ತೋಗ್ಬಿಟ್ಟಿರುತ್ತೆ. ನಿಜ ಹೇಳ್ಬೇಕಂದ್ರೆ ತುಂಬಾ ದಿನಗಳಿಂದ ಇವನ ಜೊತೆಗೆ ಇದ್ದಿದ್ದು ಆ ನಾಯಿ ಮಾತ್ರನೇ, ಅಂದ್ರೆ ಫ್ರೈಡೇ ಸಿಗೋದಕ್ಕೂ ಮೊದ್ಲು. ಇವಾಗ ನಾಯಿ ಸತ್ತೋಗಿರೋದಕ್ಕೆ ಅವನು ತುಂಬಾ ದುಃಖ ಪಟ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತ ಇರ್ತಾನೆ. ಆ ನಾಯಿ ಬಾಡಿನ ಆ ಕಾಡಲ್ಲಿ ಒಂದತ್ರ ಹೂತಾಕ್ತಾನೆ. ಮ್ಯಾಕ್ಸ್ ತುಂಬಾ ಬಾಧೆ ಪಡ್ತಾ ಇರೋದನ್ನ ಫ್ರೈಡೇ ನೋಡಿ ಅವನನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಕೂಲ್ ಆಗ್ತಿರೋದಿಲ್ಲ. ಇದರ ಜೊತೆಗೆ ಇವರಿಬ್ರಿಗೂ ಇನ್ನೊಂದು ಪ್ರಾಬ್ಲಮ್ ಐತೆ. ಅದೇನಪ್ಪಾ ಅಂದ್ರೆ ಇವ್ರ ಆದಿವಾಸಿಗಳನ್ನ ಸಾಯಿಸ್ಬಿಟ್ಟಿರ್ತಾರಲ್ವಾ, ಅವ್ರಿಗೆ ಸಂಬಂಧಪಟ್ಟಿರೋ ಇನ್ನೊಂದು ಗ್ಯಾಂಗು ನಿನ್ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಬಂದೇ ಬರ್ತಾರೆ ಅಂತ ಫ್ರೈಡೇ ನಮ್ಮ ಹೀರೋಗೆ ಹೇಳ್ತಾನೆ. ಇವಾಗ ಮ್ಯಾಕ್ಸ್ ಅವನ ನಾಯಿ ಸತ್ತೋಗಿರೋ ಒಂದು ಬಾಧೆಯಲ್ಲಿ ಇರೋದ್ರಿಂದ ಇವನ ಮಾತುಗಳು ತಲೆಗೆ ಹಾಕೊಂದಿರ, ಸರಿ ಅವರು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ತಾನೆ, ನಾನ್ ಮಾಡಿರೋ ಒಂದು ತಪ್ಪಿಗೆ ನೀನ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ನೀನ್ ಆರಾಮಾಗಿ ನಿನ್ನವ್ರ ಪ್ಲೇಸ್ಗೆ ಹೊರಟೋಗ್ಬಿಡು, ಅವ್ರೇನಾದ್ರು ಬಂದ್ರೆ ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಆ ಮಾತುಗಳು ಕೇಳಿದ ಫ್ರೈಡೇಗೆ ಒಂದು ಡೌಟ್ ಬರುತ್ತೆ. ಸರಿ ನೀನ್ ಯಾವ ಪ್ಲೇಸ್ ಇಂದ ಇಲ್ಲಿಗೆ ಬಂದಿದ್ದು ಅಂತ ಕೇಳಿದಾಗ ನಾನು ಇಂಗ್ಲೆಂಡ್ ಅನ್ನೋ ಒಂದು ಪ್ಲೇಸ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಇಂಗ್ಲೆಂಡ್ ಅನ್ನೋ ಒಂದು ಪದ ಕೇಳಿದ್ದೆ ಫ್ರೈಡೇ ಮುಖದಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಚೇಂಜ್ ಆಗೋಗ್ಬಿಡ್ತವೆ. ಯಾಕಪ್ಪ ಅಂದ್ರೆ ಇಂಗ್ಲೆಂಡ್ ಅನ್ನೋ ಒಂದು ಪದ ಅವನು ಮೊದ್ಲೇ ಕೇಳಿರ್ತಾನೆ. ಇವ್ರಪ್ಪ ಇವನ್ಗೆ ಹೇಳಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನಿರೋ ಒಂದು ಐಲ್ಯಾಂಡ್ ಅಲ್ಲಿ ಇಂಗ್ಲೆಂಡ್ ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಬಂದು ಇವ್ರ ಹತ್ರ ಇರೋ ಭೂಮಿಗಳನ್ನ ಕಿತ್ಕೊಂಡು ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಟ್ಟು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೊರಟೋಗ್ತಾ ಇದ್ರಂತೆ. ಅದಕ್ಕೆ ಫ್ರೈಡೇ ಮ್ಯಾಕ್ಸ್ ಹತ್ರ ಅಂತ ಭಯಂಕರವಾಗಿರೋ ಜನಗಳು ಜೀವನ ಮಾಡ್ತಾ ಇರೋ ಒಂದು ಪ್ಲೇಸ್ ಇಂದ ನೀನ್ ಬಂದಿದ್ಯಾ, ಹಾಗಾದ್ರೆ ನೀನು ಕೂಡ ನನಗೆ ಶತ್ರುನ ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೈಡೇ ಇವಾಗ ತುಂಬಾ ಕೋಪದಲ್ಲಿ ಇದ್ರು ಕೂಡ ಅವನ ಕೋಪ ಅನ್ನೋದು ಮ್ಯಾಕ್ಸ್ ಗೆ ಅರ್ಥ ಆಗ್ತಾ ಇರೋದಿಲ್ಲ. ಆದ್ರೆ ಮ್ಯಾಕ್ಸ್ ಗೆ ಒಂದು ಪಾಯಿಂಟ್ ಮಾತ್ರ ಕ್ಲಾರಿಟಿ ಆಗಿ ಅರ್ಥ ಆಗುತ್ತೆ. ಅದೇನಪ್ಪಾ ಅಂದ್ರೆ ಇಂಗ್ಲೆಂಡ್ ಇಂದ ಇವನಿರೋ ಒಂದು ಪ್ಲೇಸ್ ಗೆ ವ್ಯಕ್ತಿಗಳು ಬರ್ತಿದ್ದಾರೆ ಅಂದ್ರೆ ಇಂಗ್ಲೆಂಡ್ ಈ ಪ್ಲೇಸ್ ಗೆ ಹತ್ತಿರದಲ್ಲೇ ಇರಬೇಕು. ಇವನ ಪ್ಲೇಸ್ ಗೆ ನಾನು ಹೋದ್ರೆ ಯಾವ್ದಾದ್ರು ಒಂದು ಬೋಟ್ ನ ರೆಡಿ ಮಾಡ್ಕೊಂಡ್ರೆ ಈ ಪ್ಲೇಸ್ ಇಂದ ನಾನು ಹೋಗ್ಬೋದು ಅಂತ ಡಿಸೈಡ್ ಆಗಿ ಆವಾಗ ಫ್ರೈಡೇಗೆ ಅಂತಾನೆ, ನೀನು ನನ್ ಜೊತೆ ಬಂದ್ಬಿಡ್ಬೋದಲ್ಲ, ನಾವಿಬ್ರು ಸೇರಿ ಇಂಗ್ಲೆಂಡ್ ಗೆ ಹೊರಟೋಗ್ಬಿಡೋಣ ಅಂತ. ಅದಕ್ಕೆ ಫ್ರೈಡೇ ಅಂತ ನನ್ ಮಕ್ಳಿರೋ ಒಂದು ಪ್ಲೇಸ್ ಗೆ ನಾನ್ ನಿನ್ ಜೊತೆ ಬರೋದಿಲ್ಲ ಅಂತ ಹೇಳ್ತಾನೆ. ಆ ಮಾತುಗಳನ್ನ ಕೇಳಿ ನಮ್ಮ ಹೀರೋಗೆ ಹೀಗೋ ಹರ್ಟ್ ಆಗೋಗ್ಬಿಡುತ್ತೆ. ಇಂಗ್ಲೆಂಡ್ ಅವ್ರನ್ನ ನೀನು ಆ ತರ ಬೈತೀಯ ಅಂತ. ಇದರಿಂದ ಮ್ಯಾಕ್ಸ್ ಅವನ ಭಾಷೆಯಲ್ಲೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೈದಾಗ್ಬಿಡ್ತಾನೆ. ಆವಾಗ ಫ್ರೈಡೇ ಯಾವ ತರ ಅರ್ಥ ಮಾಡ್ಕೊಂತಾನಪ್ಪ
ಅಂದ್ರೆ ನಾನು ಇವನನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀನಿ, ಆದ್ರೆ ಇವನು ನನ್ನನ್ನ ಇವಾಗೂ ಕೂಡ ಒಬ್ಬ ಸ್ಲೇವ್ ತರ ಟ್ರೀಟ್ ಮಾಡ್ತಿದ್ದಾನೆ ಅಂತ. ಮ್ಯಾಕ್ಸ್ ಮಾತಾಡೋ ಮಾತುಗಳಿಗೆ ಕೇಳಿ ಫ್ರೈಡೆಗೆ ಯಾವ ರೇಂಜ್ಗೆ ಕೋಪ ಬಂದಿರುತ್ತಪ್ಪ ಅಂದ್ರೆ ಮ್ಯಾಕ್ಸ್ ನ ಸಾಯಿಸಾಕೋ ರೀತಿಗೆ ಕೋಪ ಬಂದಿರುತ್ತೆ. ಇವಾಗ ನಾನು ಮ್ಯಾಕ್ಸ್ ನ ಸಾಯಿಸಿದ್ರೆ ನಾನು ಇವ್ರ ತರನೇ ಆಗೋಗ್ಬಿಡ್ತೀನಿ, ನನಗೂನು ಕೂಡ ಒಂದು ಹಾರ್ಟ್ ಐತೆ ಅಂತ ಫ್ರೈಡೆ ಅರ್ಥ ಮಾಡ್ಕೊಂಡು ಮ್ಯಾಕ್ಸ್ ನ ಬಿಟ್ಟಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಫ್ರೈಡೆ ಅಲ್ಲಿಂದ ಹೊರಟೋದ್ಮೇಲೆ ಮ್ಯಾಕ್ಸ್ ಮತ್ತೆ ಒಬ್ಬಂಟಿ ಆಗೋಗ್ಬಿಡ್ತಾನೆ. ಅವನ ಜೊತೆಗೆ ಮಾತಾಡೋದಕ್ಕೆ ಯಾರೂ ಕೂಡ ಇರೋದಿಲ್ಲ. ಹೀಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನದಿಂದಲೇ ಮ್ಯಾಕ್ಸ್ ಈ ಐಲ್ಯಾಂಡ್ ಇಂದ ತಪ್ಸ್ಕೋಬೇಕು ಅಂತ ಅಲ್ಲಿರೋ ಮರಗಿಡಗಳನ್ನ ಹೊಡೆದಾಕಿ ಒಂದು ಚಿಕ್ಕ ಬೋಟ್ ನ ರೆಡಿ ಮಾಡ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಫ್ರೈಡೆ ಮತ್ತೆ ಇವನ ಹತ್ರಕ್ಕೆ ಬಂತು. ನಾನ್ ನಿನ್ನನ್ನ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿದ್ದೆ, ಆದ್ರೆ ನೀನ್ ನನ್ನನ್ನ ಸ್ಲೇವ್ ಆಗಿ ಟ್ರೀಟ್ ಮಾಡಿದ್ಯಾ ಅಂತ ಅವನು ಎಮೋಷನಲ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಅವನ ಮಾತುಗಳು ಕೇಳಿ ಮ್ಯಾಕ್ಸ್ ಗಿಲ್ಟಿ ಫೀಲ್ ಆಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ದೇಶಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಇವನ ಬುಡಕಟ್ಟು ಜನಾಂಗದವರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮನಸ್ಫೂರ್ತಿಯಾಗಿ ಇವನ ದೇಶದ ಕಡೆಯಿಂದ ಹಾಗೆ ಇವನ ಕಡೆಯಿಂದ ಅವನ ಹತ್ರ ಸಾರಿ ಕೇಳ್ತಾನೆ. ಇವರಿಬ್ಬರು ಮತ್ತೆ ಹೊಂದಾಗಿ ಹೋಗ್ಬಿಡ್ತಾರೆ. ಆದ್ರೆ ಇವರ ದರಿದ್ರ ಸರಿಯಾಗಿ ಅದೇ ಟೈಮ್ಗೆ ಆ ಸಮುದ್ರದಲ್ಲಿ ಒಂದು ದೊಡ್ಡ ತೂಫಾನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತೂಫಾನಿಂದ ತಪ್ಸ್ಕೊಳ್ಳೋದಕ್ಕೆ ಅವರಿಗೆ ಸಂಬಂಧಪಟ್ಟಿರೋ ಎಲ್ಲಾ ವಸ್ತುಗಳನ್ನು ಅವನ ಮನೆಯಲ್ಲಿ ಬಚ್ಚಿಡ್ತಾರೆ. ಅವತ್ತು ರಾತ್ರಿ ಎಲ್ಲ ತೂಫಾನ್ ಬರ್ತಾನೆ ಇರುತ್ತೆ. ಬೆಳಗ್ಗೆ ಆಗೋದಷ್ಟಿಗೆ ತೂಫಾನು ಕಮ್ಮಿ ಆಗಿರುತ್ತೆ. ಆಚೆಗಡೆ ಬಂದು ನೋಡಿದ್ರೆ ಇಷ್ಟು ದಿನಗಳಿಂದ ಕಷ್ಟಪಟ್ಟು ಮಾಡಿರೋ ಒಂದು ಚಿಕ್ಕ ಬೋಟು ಆ ತೂಫಾನ್ಗೆ ಹೊಡ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಮ್ಯಾಕ್ಸ್ ತುಂಬಾನೇ ಬಾಧೆ ಪಡ್ತಾನೆ. ಇವಾಗ ಇನ್ನೊಂದು ರೆಡಿ ಮಾಡೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಆವಾಗ ಫ್ರೈಡೆ ಅಂತಾನೆ, ನೀನು ಎಲೈನ್ ಅನ್ನೋ ಆದಿವಾಸಿಗಳನ್ನ ಸಾಯಿಸ್ಬಿಟ್ಟೆ ಅಲ್ವಾ, ಅವ್ರಿಗೆ ವಿಷಯ ಗೊತ್ತಾಗೈತೆ, ಅವರ ಗ್ಯಾಂಗ್ ಅವರು ನಿನ್ನನ್ನ ಸಾಯಿಸೋದಕ್ಕೆ ಈ ಐಲ್ಯಾಂಡ್ ಗೆ ಬರ್ತಿದ್ದಾರೆ ಅಂತ. ಆವಾಗ ಮ್ಯಾಕ್ಸ್ ಡಿಸೈಡ್ ಆಗ್ತಾನೆ, ಇವಾಗ ನಾನು ಐಲ್ಯಾಂಡ್ ನ ಬಿಟ್ಟು ಹೋಗೋದಿಲ್ಲ, ಇದೇ ಐಲ್ಯಾಂಡ್ ಅಲ್ಲಿ ಬದುಕ್ತೀನಿ, ಇಷ್ಟು ದಿನಗಳಿಂದ ಇಲ್ಲೇ ಬದುಕಿದ್ದೀನಿ ತಾನೆ, ಈ ಐಲ್ಯಾಂಡ್ ಗೆ ಯಾರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೋ ನಾನು ನೋಡ್ತೀನಿ, ನನ್ ಮಾತು ಕೇಳು ಅಂತ ಹೇಳಿ ಅವನೊಂದು ಪ್ಲಾನ್ ನ ಹೇಳ್ತಾನೆ. ಅವ್ನು ಹೇಳಿರೋ ಪ್ಲಾನ್ ಪ್ರಕಾರನೇ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋ ಆದಿವಾಸಿಗಳನ್ನ ಯಾವ ತರ ಅಟ್ಯಾಕ್ ಮಾಡಬೇಕು ಅಂತ ಇವ್ರು ಕೂಡ ಟ್ರಾಪ್ಸ್ ನ ಸೆಟ್ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಐಲ್ಯಾಂಡ್ ಅಲ್ಲಿ ಇವ್ರಿಗೆ ಬೇಕಾಗಿರೋ ಪ್ಲೇಸ್ ಗಳಲ್ಲಿ ಟ್ರಾಪ್ಸ್ ನ ಸೆಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದಿವಾಸಿಗಳ ಗ್ಯಾಂಗು ಈ ಐಲ್ಯಾಂಡ್ ಹತ್ರ ಬರ್ತಾರೆ. ಮ್ಯಾಕ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವರು ಸೆಟ್ ಮಾಡಿರೋ ಒಂದು ಟ್ರಾಪ್ ಗೆ ಸಿಕ್ಕಾಕೊಂಡು ತುಂಬಾ ಆದಿವಾಸಿಗರು ಅದರಲ್ಲಿ ಸತ್ತೋಗ್ಬಿಡ್ತಾರೆ. ಬಾಂಬ್ ಬ್ಲಾಸ್ಟ್ ಅಂತೆ ಚೂಪಾಗಿರೋ ಸೌದೆಗಳಿಗೆ ಸಿಕ್ಕಾಕೊಂಡು ಹೀಗೆ ತುಂಬಾ ಜನರು ಸತ್ತೋಗ್ಬಿಡ್ತಾರೆ. ಇನ್ನ ಮಿಕ್ಕಿರೋ ಆದಿವಾಸಿಗಳ ಜೊತೆ ನಮ್ಮ ಮ್ಯಾಕ್ಸ್ ಹಾಗೆ ಫ್ರೈಡೆ ಇಬ್ರು ಡೈರೆಕ್ಟ್ ಆಗಿ ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಹೊತ್ತು ಹೋರಾಡಿದ್ದಾದ್ಮೇಲೆ ಆ ಆದಿವಾಸಿಗಳನ್ನ ಸೋಲ್ಸ್ಬಿಡ್ತಾರೆ. ಆದ್ರೆ ಈ ಫೈಟಿಂಗ್ ಮಧ್ಯದಲ್ಲಿ ನಮ್ಮ ಹೀರೋಗೆ ಒಂದು ಆರೋ ಚುಚ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಅವನು ಸತ್ತೋಗೋ ಸ್ಟೇಜ್ ಗೆ ಬಂದ್ಬಿಟ್ಟಿರುತ್ತಾನೆ. ನಿಜ ಹೇಳ್ಬೇಕಂದ್ರೆ ಫ್ರೈಡೆ ಒಬ್ಬ ನಿಜವಾದ ಫ್ರೆಂಡ್ ತರ ಅವನ ಪಕ್ಕದಲ್ಲೇ ಇದ್ದು ಅವನಿಗೆ ಸೇವೆ ಮಾಡ್ತಿರ್ತಾನೆ. ಆದ್ರೆ ಮ್ಯಾಕ್ಸ್ ಗೆ ಆಗಿರೋ ಗಾಯ ತುಂಬಾ ದೊಡ್ಡದಾಗಿರೋದ್ರಿಂದ ಇಲ್ಲೇ ಇದ್ರೆ ಇವನು ಸತ್ತೋಗ್ಬಿಡ್ತಾನೆ ಅಂತ ಫ್ರೈಡೆಗೆ ಗೊತ್ತಾಗುತ್ತೆ. ಇದರಿಂದ ಆದಿವಾಸಿಗಳು ಒಂದು ಬೋಟ್ ನ ಹಾಕೊಂಡ್ ಬಂದಿರ್ತಾರಲ್ಲ, ಆ ಬೋಟ್ ಅಲ್ಲಿ ಮ್ಯಾಕ್ಸ್ ನ ಹಾಕೊಂಡು ಫ್ರೈಡೆ ಅವರ ಬುಡಕಟ್ಟು ಜನಾಂಗದವರು ಎಲ್ಲಿ ವಾಸ ಮಾಡ್ತಿರ್ತಾರೋ ಆ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾನೆ. ಆ ಪ್ಲೇಸ್ ಗೆ ಹೋಗಿದ್ದೆ ಅಲ್ಲಿರೋರೆಲ್ಲ ನಮ್ಮ ಹೀರೋ ಹಾಕೊಂಡಿರೋ ಬಟ್ಟೆಗಳನ್ನೆಲ್ಲ ನೋಡ್ಬಿಟ್ಟು ಅವನನ್ನ ಸುತ್ತುವರಿತಾರೆ. ಇನ್ನೊಂದು ಕಡೆ ಫ್ರೈಡೆ ಅವ್ರ ಅಮ್ಮ ಹತ್ರಕ್ಕೆ ಹೋಗ್ಬಿಟ್ಟು ಅವನು ಶತ್ರು ಅಲ್ಲ, ನನ್ನನ್ನ ಕಾಪಾಡ್ದವನು, ಅವನ ಪರಿಸ್ಥಿತಿ ಇವಾಗ ಚೆನ್ನಾಗಿಲ್ಲ, ಅವನ್ಗೆ ಟ್ರೀಟ್ಮೆಂಟ್ ಬೇಕು ಅಂತ ಕೇಳೋದ್ರಿಂದ ಅವ್ರ ಅಮ್ಮ ಮಾತು ಕೇಳಿ ಆ ಆದಿವಾಸಿಗಳು ಇವನನ್ನ ಬಿಟ್ಕೊಡ್ತಾರೆ. ಮ್ಯಾಕ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ತುಂಬಾ ದಿನಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದಾದ್ಮೇಲೆ ಮ್ಯಾಕ್ಸ್ ಮತ್ತೆ ರಿಕವರಿ ಆಗಿ ನಾರ್ಮಲ್ ಸ್ಟೇಜ್ ಗೆ ಬರ್ತಾನೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಆದಿವಾಸಿಗಳ ನಾಯಕ ಮ್ಯಾಕ್ಸ್ ಇಲ್ಲಿಂದ ಅವನ ದೇಶಕ್ಕೆ ಹೋಗ್ಬೇಕಂದ್ರು, ಈ ಪ್ರದೇಶನ ಬಿಟ್ಟು ಅವನು ಬದುಕಿ ಆಚೆಗಡೆ ಹೋಗ್ಬೇಕು ಅಂದ್ರೂ ಅವನೊಂದು ಟೆಸ್ಟ್ ಅಲ್ಲಿ ವಿನ್ ಆಗ್ಬೇಕಾಗುತ್ತೆ. ಅದೇನಪ್ಪಾ ಅಂದ್ರೆ ಫ್ರೈಡೆ ಹಾಗೆ ಮ್ಯಾಕ್ಸ್ ಗೆ ಒಂದು ಫೈಟ್ ನ ಇಡ್ತಾರೆ. ಅಂದ್ರೆ ಯಾರು ವಿನ್ ಆಗ್ತಾರೋ ಅವ್ರು ಮಾತ್ರನೇ ಈ ಪ್ರದೇಶನ ಬಿಟ್ಟು ಅಂದ್ರೆ ಬೇರೆ ಪ್ರದೇಶಕ್ಕೆ ಹೋಗೋದಕ್ಕೆ ಆಗೋದು ಅಂತ ಆ ನಾಯಕ ಹೇಳೋದ್ರಿಂದ ಮ್ಯಾಕ್ಸ್ ಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಚಿಕಿತ್ಸೆ ಕೊಟ್ಟು ಇವಾಗ ನನ್ನ ಪ್ರಾಣ ಸ್ನೇಹಿತನಾಗಿರೋ ಫ್ರೈಡೆ ಜೊತೆ ಫೈಟ್ ಮಾಡೋ ಅಂತ ಅಂತಿದಾರಲ್ಲ ಅಂತ. ಅಂಡ್ ನಂತರ ಇವರಿಬ್ಬರಿಗೂ ಫೈಟ್ ಸ್ಟಾರ್ಟ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ಫ್ರೈಡೆ ಮ್ಯಾಕ್ಸ್ ನ ಹೊಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಮ್ಯಾಕ್ಸ್ ಮಾತ್ರ ಒಂದ್ ಏಟುನು ಕೂಡ ಅವನ ಫ್ರೆಂಡ್ ಆಗಿರೋ ಫ್ರೈಡೆ ಮೇಲೆ ಹಾಕ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವತ್ತು ಮ್ಯಾಕ್ಸ್ ಇನ್ನ ಬದುಕಿದ್ದಾನೆ ಅಂದ್ರೆ ಅದಕ್ಕೆ ರೀಸನ್ನೇ ಫ್ರೈಡೆ. ಇವಾಗ ಫ್ರೈಡೆನೆ ಸಾಯಿಸ್ಬೇಕು ಅನ್ನೊಂದು ಸ್ಟೇಜ್ ಗೆ ಬಂದಿರೋದಕ್ಕೆ ಮ್ಯಾಕ್ಸ್ ಅವನಷ್ಟಿಗೆ ಅವನೇ ಫ್ರೈಡೆಗೆ ಸರೆಂಡರ್ ಆಗೋಗ್ಬಿಡ್ತಾನೆ. ನಾನ್ ನಿನ್ನನ್ನ ಸಾಯಿಸೋದಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ನನ್ನನ್ನ ಸಾಯಿಸ್ಬಿಟ್ಟು ಈ ಟೆಸ್ಟ್ ಅಲ್ಲಿ ವಿನ್ ಆಗಿ ನೀನಾದ್ರೂ ಆರಾಮಾಗಿ ಜೀವನ ಮಾಡು ಅಂತ ಅವನು ಮುಂದೆ ಕುತ್ಕೊಂಡ್ಬಿಡ್ತಾನೆ. ಅವನು ಅಷ್ಟೊಂದು ಸಲ ಕೇಳ್ಕೊಂತಿರೋದಕ್ಕೆ ಫ್ರೈಡೇನು ಕೂಡ ಅವನನ್ನ ಲಾಸ್ಟ್ ಗೆ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿ ಕೈನ ಮೇಲೆಗೆ ಎತ್ತುತ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಬುಲೆಟ್ ಫ್ರೈಡೆ ಹೊಟ್ಟೆಗೆ ಬೀಳುತ್ತೆ. ಯಾರಪ್ಪ ಅಂತ ತಿರುಗಿ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಇವ್ರ ಮೇಲೆ ಮೊದಲು ಇಂಗ್ಲೆಂಡ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾರಲ್ಲ, ಅವರೇ ಮತ್ತೆ ಇಲ್ಲಿಗೆ ಬಂದು ಅಲ್ಲಿರೋವ್ರ ಮೇಲೆ ಅಟ್ಯಾಕ್ ನ ಸ್ಟಾರ್ಟ್ ಮಾಡಿ ಅವರ ಮನೆಗಳನ್ನ ಸುಟ್ಟಾಕ್ತಾ ಇರ್ತಾರೆ. ಇಂಗ್ಲೆಂಡ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬಂದಿರೋದ್ರಿಂದ ಅಲ್ಲಿರೋ ಆದಿವಾಸಿಗಳು ಎಲ್ಲಂದ್ರೆ ಅಲ್ಲಿ ಓಡೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಫ್ರೈಡೆ ಹೊಟ್ಟೆಗೆ ಬುಲೆಟ್ ಬಿದ್ದಿರೋದಕ್ಕೆ ಮ್ಯಾಕ್ಸ್ ಕಣ್ಣು ಮುಂದೆನೆ ಸತ್ತೋಗ್ಬಿಡ್ತಾನೆ. ಇಲ್ಲಿ ಮ್ಯಾಕ್ಸ್ ಗೆ ಗಿಲ್ಟಿ ಏನಪ್ಪಾ ಅಂದ್ರೆ ಅವನ ದೇಶದವರೇ ಸಾಯಿಸಿರೋದಕ್ಕೆ ಇವನ ಪ್ರಾಣ
ಸ್ನೇಹಿತ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅವನು ತುಂಬಾನೇ ಬಾಧೆ ಪಡ್ತಿರ್ತಾನೆ. ಇವಾಗ ಎಷ್ಟೇ ಬಾಧೆ ಪಟ್ರು ಕೂಡ ಪ್ರಯೋಜನ ಇಲ್ಲ. ಅಲ್ಲಿಗೆ ಬಂದಿರೋ ಇಂಗ್ಲೆಂಡ್ ಅವರು ಆದಿವಾಸಿಗಳನ್ನ ಬಂದಿಯಾಗಿ ಮಾಡಿ ಹಾಗೆ ನಮ್ಮ ಹೀರೋನ ಕರ್ಕೊಂಡು ಇಂಗ್ಲೆಂಡ್ ಗೆ ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇಂತ ಒಂದು ಐಲ್ಯಾಂಡ್ ಗೆ ಬಂದು 8 ಇಯರ್ಸ್ ಆಗೋಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ 8 ಇಯರ್ಸ್ ಆದ್ಮೇಲೆ ಅವನು ದೇಶಕ್ಕೆ ಅವನು ರಿಟರ್ನ್ ಹೋಗ್ತಿದ್ದಾನೆ. ನಂತರ ಸೀನ್ ಅಲ್ಲಿಗೆ ಕಟ್ ಆಗಿ ಮೂವಿ ಎಂಡಿಂಗ್ ಅಲ್ಲಿ ಒಂದು ಹುಡುಗಿನ ನೋಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಮಧ್ಯದಲ್ಲಿ ನಮ್ಮ ಹೀರೋ ಒಂದು ಹುಡುಗಿನ ಲವ್ ಮಾಡಿದ್ದ, ಆ ಹುಡುಗಿ ಇನ್ನೊಬ್ಬರನ್ನ ಮ್ಯಾರೇಜ್ ಆಗ್ಬಿಟ್ಟಿರ್ತಾಳೇನೋ ಅಂತ ನಮ್ಮ ಹೀರೋ ಬಾಧೆ ಪಡ್ತಿರ್ತಾನಲ್ವಾ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಈ ಊರ್ ಬಿಟ್ಟು ಹೋದ್ಮೇಲೆ ಅವನು ಬದುಕಿದನೋ ಸತ್ತೋಗಿದನೋ ಅಂತ ಗೊತ್ತಿಲ್ದಿದ್ರು ಕೂಡ ಈ ಹುಡುಗಿ ಯಾರನ್ನು ಮದ್ವೆ ಆಗ್ದಿರಾ ಅವನ್ಗೋಸ್ಕರನೇ ವೈಟ್ ಮಾಡ್ತಿರ್ತಾಳೆ. ಹೀಗೆ ಅವಳ ಮನೆ ಹತ್ರ ಕುತ್ಕೊಂಡಿರುವಾಗ ಒಂದು ವಾಯ್ಸು ಈ ಹುಡುಗಿನ ಕರ್ದಂಗೆ ಅನ್ಸೋದ್ರಿಂದ ಯಾರಪ್ಪ ಅಂತ ಬಂದು ನೋಡ್ತಾಳೆ. ನಮ್ಮ ಹೀರೋ ಈ ಹುಡುಗಿಗೋಸ್ಕರ ರೆಡಿಯಾಗಿ ಅವಳ ಮನೆ ಹತ್ರ ಬರ್ತಾನೆ. ಲಾಸ್ಟ್ ಗೆ ಇವರಿಬ್ರು ತುಂಬಾ ದಿನಗಳಾದ್ಮೇಲೆ ಮೀಟ್ ಆಗೋದ್ರಿಂದ ಹಗ್ ಮಾಡ್ಕೊಂತಾರೆ. ನಂತರ ಇವರಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆದಂಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ. ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ಒಂದು ಎಮೋಜಿಸ್ ನ ಕಮೆಂಟ್ ಮಾಡಿ. ಈ ಮೂವಿ ಮೇಲೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.